ಪ್ರೆಸ್ ಮೀಟ್ ಮಾಡ್ಕೊಳ್ಳೋದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಇದನ್ನು ಬೇರೆ ಏನು ಕೇಳಬೇಡಿ. ಇದು ನಮ್ಮ ರಾಜ್ಯಕ್ಕೆ ಈ ಬಾರಿ ಕೊಟ್ಟಿರುವಂಥದ್ದು ಈ ಥರ ಒಂದು ಮೂರ್ನಾಮ ಇರುವಂಥ ಒಂದು ಸೋಂಪು ಮತ್ತು ಅಡಿಕೆ. ಇದು ಏನು ಕೇಳಬೇಡಿ. ಬೆಂಗಳೂರು ನಗರವನ್ನ ನಿರ್ಲಕ್ಷಿಸಿರುವ ಬಿಜೆಪಿ ಸಂಸದರಿಗೆ, ಬೆಂಗಳೂರು ಮೆಟ್ರೋ ರೈಲ್ಗೆ ಹಣಕಾಸು ನೀಡದ ಕೇಂದ್ರ ಸರ್ಕಾರಕ್ಕೆ, ಜನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ರಾಜ್ಯದ ತೆರಿಗೆಯನ್ನ ವಂಚನೆ ಮಾಡುತ್ತಿರುವ ಬಿಜೆಪಿಗೆ kick out BJP, kick out BJP, vote out BJP, vote out BJP. ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಜನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ರಾಜ್ಯದ ಜನತೆಗೆ ಚಂಪು ನೀಡಿರುವ ಬಿಜೆಪಿ ಸರ್ಕಾರಕ್ಕೆ, ರಾಜ್ಯದ ಜನತೆಗೆ ಚಂಪು ನೀಡಿರುವ ಬಿಜೆಪಿ ಸರ್ಕಾರಕ್ಕೆ, ರಾಜ್ಯದ ಜನತೆಗೆ ನಾಮ ಹಾಕಿರುವ ಬಿಜೆಪಿ ಸರ್ಕಾರಕ್ಕೆ, ರಾಜ್ಯದ ಜನತೆಗೆ ನಾಮ ಹಾಕಿರುವ ಬಿಜೆಪಿ ಸರ್ಕಾರಕ್ಕೆ, ಭ್ರಷ್ಟ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ. ಸರ್ಕಾರದ ಬಡ್ಜೆಟ್ ಕರ್ನಾಟಕ ರಾಜ್ಯಕ್ಕೆ ಮಾಡಿರತಕ್ಕಂಥ ದ್ರೋಹ ಅನ್ನತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಈಗಾಗಲೇ ಸುಮಾರು 200 ಲಕ್ಷ ಕೋಟಿಗೂ ಸಾಲ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ಅಪಪ್ರಚಾರ ಮಾಡ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಸಾಲದಲ್ಲಿ ಮುಳುಗಿದೆ ಅಂದ್ರೆ, ಹಾಗಾದ್ರೆ ನರೇಂದ್ರ ಮೋದಿಯವರ ಆಡಳಿತದಲ್ಲಿ 160 ಲಕ್ಷ ಕೋಟಿ ಸಾಲ ಮಾಡಿದ್ರಲ್ಲ, ಆ ಸಾಲದ ಹೊರೆಯನ್ನ ತೀರ್ಸೋದು ಯಾರು? ನರೇಂದ್ರ ಮೋದಿ ತೀರಿಸ್ತಾರ? ಬಿಜೆಪಿ ತೀರಿಸ್ತಾರ? ಇವತ್ತು ಬೆಂಗಳೂರು ನಗರದಲ್ಲಿ ಮೆಟ್ರೋ ಇಷ್ಟು ವೇಗವಾಗಿ ಇದು ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಮೆಟ್ರೋಗೆ ಇಷ್ಟು ಉತ್ತೇಜನ ನೀಡ್ತಾ ಇದೆ. ಬೆಂಗಳೂರು ನಗರದಲ್ಲಿ ಹೆಚ್ಚುತ್ತಿರುವ ದಟ್ಟಣೆಯನ್ನು ನಿವಾರಣೆ ಮಾಡಬೇಕಂತ ಮೆಟ್ರೋಗೆ ಉತ್ತೇಜನ ಕೊಡಬೇಕಂತ ಮನವಿ ಮಾಡಿದ್ರೆ, ಮೆಟ್ರೋಗೆ ಬಿಡುಗಾಯಿಸಷ್ಟು ಕಾಸನ್ನ ಇವತ್ತು ಕೇಂದ್ರ ಸರ್ಕಾರ ನೀಡಿಲ್ಲ. ರೈಲ್ವೆ ಇಲಾಖೆ ಕೊಟ್ಟಿಲ್ಲ, ನೀರಾವರಿ ಇಲಾಖೆ ಕೊಟ್ಟಿಲ್ಲ. ರೈತರ ಬಾಯಿಗೆ ಇವತ್ತು ಕೇಂದ್ರ ಸರ್ಕಾರ ಮಣ್ಣಾಗ್ತಾ ಇದೆ. ಕೇವಲ ಬೆರಳೆ ಎಣಿಕೆಯಷ್ಟು ಅದಾನಿ ಅಂಬಾನಿ ಅನ್ನತಕ್ಕಂಥ ಸಂಸ್ಥೆಗೆ ಮಾತ್ರ ಲಾಭದಾಯಕ ಅಂತಕ್ಕಂಥ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಅದರಲ್ಲೂ ಕರ್ನಾಟಕದಿಂದ ಏನು 5 ಜನ ಮಂತ್ರಿಗಳಿದ್ದಾರೆ, 5 ಜನ ಮಂತ್ರಿಗಳು ಸಹ ಇವತ್ತು ಕರ್ನಾಟಕ ರಾಜ್ಯದ ಜನತೆಗೆ ಮೋಸ ಮಾಡಿದ್ದಾರೆ. ಇವರು 5 ಜನ ಇವತ್ತು ನೈತಿಕ ಹೊಣೆ ಇವತ್ತು ರಾಜೀನಾಮೆನ ಕೊಡಬೇಕು. ಏನು ಬಿಜೆಪಿಯ ನಾಲಾಯಕ ಸಂಸದರಿದ್ದಾರೆ, ಇಡೀ ರಾಜ್ಯದಿಂದ ಇವತ್ತು 17 ಜನ ಸಂಸದರು ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ರಾಜ್ಯವನ್ನು ಅಧೋಗತಿಗೆ ತಳ್ಳುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಜನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ರಾಜ್ಯದ ಪಾಲನ್ನು ನುಂಗುತ್ತಿರುವ ನರೇಂದ್ರ ಮೋದಿ ಸರ್ಕಾರಕ್ಕೆ, ರಾಜ್ಯಕ್ಕೆ ತೆರಿಗೆ ರೂಪದಲ್ಲಿ ವಂಚನೆ ಮಾಡುತ್ತಿರುವ ನರೇಂದ್ರ ಮೋದಿ ಸರ್ಕಾರಕ್ಕೆ, ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ಗೆ, ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ಗೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರದ ಮಂತ್ರಿಗಳಿಗೆ, ರಾಜ್ಯಕ್ಕೆ ದ್ರೋಹ ಬಗೆಯುತ್ತಿರುವ ಬಿಜೆಪಿಯ ಸಂಸದರಿಗೆ, ಕರ್ನಾಟಕ ರಾಜ್ಯಕ್ಕೆ ದ್ರೋಹ ಬಗೆಯುತ್ತಿರುವ ಬಿಜೆಪಿ ಸಂಸದರಿಗೆ, ನಾಲಾಯಕ್ ಬಿಜೆಪಿ ಸಂಸದರಿಗೆ, ನಾಲಾಯಕ್ ಕೇಂದ್ರ ಸಚಿವರಿಗೆ, ಕರ್ನಾಟಕಕ್ಕೆ ತೆರಿಗೆ ವಂಚನೆ ಮಾಡುತ್ತಿರುವ ನರೇಂದ್ರ ಮೋದಿ